ಅಣ್ಣ ತಮ್ಮ ಇಬ್ಬರು ರಾಕ್ಷಸರು. ಇಬ್ರಿಗೂ ಏನಾದರೂ ಗೊತ್ತಾಗೋದ್ರೆ ನನ್ನ ಪ್ರಾಣನೇ ತೆಗೆದುಬಿಡ್ತಾರೆ. ದೇವ್ರೆ, ನನ್ನ ಕಾಪಾಡಬೇಕಪ್ಪ. ಏನು ಹೇಮ, ಇಷ್ಟೊಂದು ಹೇಳ್ತಿದ್ದೀಯ? ಹೆದರ್ಕೆನಾ? ನಾನು ಯಾಕೆ ಹೆದರ್ಕೊಳ್ಳಿ? ಯಾಕೆ ಹೆದರ್ಕೊಳ್ತಿದ್ದೀಯ ಅಂತೇಳಿ ನೀನೇ ಹೇಳಬೇಕು. ಹೌದು, ಮನೆಯಲ್ಲಿ ಇರ್ಲಿಲ್ವಂತೆ, ಎಲ್ಲಿಗೆ ಹೋಗಿದ್ದೆ? ಮನೆ ಬಿಟ್ಟರೆ ನಾನು ಎಲ್ಲಿಗೆ ಹೋಗ್ತೀನಿ? ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕೆ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ ಮರ್ಯಾದೆಯಿಂದ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹನುಮಂತನ ದೇವಸ್ಥಾನಕ್ಕೆ. ಇವತ್ತು ಮಂಗಳವಾರನೂ ಅಲ್ಲ, ಶನಿವಾರನೂ ಅಲ್ಲ. ನೀನು ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದನ್ನು ನಂಬೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಎಲ್ಲಿ ನಿನ್ನ ಕೈ ತೋರಿಸು. ಯಾಕ್ರಿ? ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ನೀವು? ನನ್ನನ್ನು ಇರಿಟೇಟ್ ಮಾಡಬೇಡ. ಕೈ ತೋರ್ಸು ಅಂತ ಕೇಳಿದ್ದಾನೆ, ಕೈ ತೋರ್ಸು ಅಷ್ಟೇ. ಕೈ ತೋರ್ಸು. ನಿಜ ಹೇಳು, ನೀನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ತಾನೆ? ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಸುಳ್ಳು ಹೇಳಬೇಡ. ನೀನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ನೀನು ಕಾಡಿಗೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಗಮಣಿನ ನೀನು ತಗೊಂಡಿದ್ಯಾ ತಾನೆ? ನಾಗಮಣಿಲಿಟ್ಟಿದ್ಯಾ? ಹೇಳು, ನಿಜ ಮಗಳು ನಾಗಮಣಿನ ಎಲ್ಲಿಟ್ಟಿದೆಯೋ ಹೇಳು. ಹೇಳು, ಇಲ್ಲ ಅಂದ್ರೆ ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಹೇಮಾ, ನನ್ನ ತಾಳ್ಮೆಗೆ ಒಂದು ಇತಿ ಮಿತಿ ಅನ್ನೋದಿರುತ್ತೆ. ನನ್ನ ತಾಳ್ಮೆಯನ್ನ ಕೆಡಿಸಿದ್ರೆ ನಾನು ಏನಾಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀನು ಅಲ್ಲಿನ ನಾಗಮಣಿಯನ್ನ ತಂದೆ ತಾನೇ? ನನಗೆ ಯಾವ ನಾಗಮಣಿ ಬಗ್ಗೆನೂ ಗೊತ್ತಿಲ್ಲ. ನಾನು ಯಾವ ನಾಗಮಣಿನ ಎಲ್ಲಿಂದನೂ ತಂದೂ ಇಲ್ಲ. ಓ, ಆಯ್ತು. ನೀವು ನಾಗಮಣಿನ ಅಲ್ಲಿಂದ ತಂದೂ ಇಲ್ಲ, ನೀವು ಅಲ್ಲಿಗೆ ಹೋಗೂ ಇಲ್ಲ. ಆದ್ರೆ ಯಾಕಿಷ್ಟು ಎದುರ್ಕೊಳ್ತಾ ಇದ್ದೀರಿ? ಮಾತಾಡು ಹೇಮಾ. ಅವನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಅಣ್ಣ, ಅವರು ಮಾತಾಡೋದು ಇಲ್ಲ, ಬಾಯಿ ಬಿಡೋದು ಇಲ್ಲ. ಇವ್ರು ಹೀಗೆ ಎದುರ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಾಗಮಣಿನ ಇವರೇ ಎತ್ಕೊಂಡು ಬಂದಿರೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡು, ನೀನು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾಗಮಣಿಗೋಸ್ಕರ ನಾವೇನು ಬೇಕಾದರೂ ಮಾಡ್ತೀವಿ ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ನಾಗಮಣಿ ನಮ್ಮ ಉಸಿರು. ಆ ಉಸಿರಿಗೋಸ್ಕರ ಯಾರ ಉಸಿರು ಬೇಕಾದರೂ ತೆಗಿತೀವಿ. ಅದಕ್ಕೆ ಹಿಂದೂ ಮುಂದೆ ನೋಡೋದೇ ಇಲ್ಲ. ನಾಗಮಣಿ ಎಲ್ಲಿದೆ ಹೇಳಿ? ನನ್ನ ಹತ್ರ ಯಾವ ನಾಗಮಣಿನೂ ಇಲ್ಲ ಇಲ್ಲ ಇಲ್ಲ. ನಾನು ಯಾವ ಕಾಡಿಗೂ ಹೋಗಿಲ್ಲ, ಯಾವ ವಸ್ತುನೂ ತಂದಿಲ್ಲ. ಅಣ್ಣ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಹೇಮಾ, ಹೇಮಾ ಏನಾಯ್ತು? ಏನಿಲ್ಲ ನಿನ್ನ ಹತ್ರ? ಏನು ಮಾಡಬೇಡಿ ಅಂದ್ರೆ ಏನಾಯ್ತು ಹೇಮಾ? ಅದೇನೋ ಕೆಟ್ಟ ಕನಸು ಅಷ್ಟೇ.
ಅತ್ತೆ, ನಾನು ನಿಮ್ಮನ್ನ ತಾಯಿ ಅಂತ ಪ್ರೀತಿಸ್ತವಳು, ಆರಾಧಿಸ್ತವಳು. ಅಂಥದ್ರಲ್ಲಿ ನಾನು ನಿಮ್ಗೆ ಆ ರೀತಿಯೆಲ್ಲ ಮಾಡ್ತೀನ? ಅವತ್ತು ನನ್ನ ರೂಪದಲ್ಲಿ ಬಂದು ನಿಮ್ಮನ್ನ ಯಾರೋ ಹಿಂಸೆ ಮಾಡಿದ್ದಾರೆ. ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿನ್ನ ಪಾಲಿಗೆ ನನ್ನ ನಂಬಿಕೆ ಅನ್ನೋದು ಅವತ್ತೇ ಸತ್ತು ಹೋಯ್ತು. ಇನ್ನ ನೀನು ನಂಬೋದಿಲ್ಲ. ಈ ಅಮೃತ ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿನ್ನೆ ರಾತ್ರಿನೇ ಹೋದ್ರು. ಇಷ್ಟೊತ್ತಾದರೂ ಬಂದಿಲ್ಲ ವಾಪಸ್ಸು. ಯಾವ ದೇವಸ್ಥಾನಕ್ಕೆ ಹೋದ್ರು, ಅದು ಏನು ಕತೆ ನಾವು ಒಂದು ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾನಾರು ಹೋಗ್ಬೋದಾಗಿತ್ತು. ಮೊದಲೇ ಸುಸ್ತು ಅಂತ ಹೇಳ್ತಿದ್ರು. ಎಷ್ಟೇ ಬೇಡ ಅಂದಿರೋ ಕೇಳಲಿಲ್ಲ. ಹೋಗಿ ಬರ್ತೀನಿ ಅಂತ ಹೋದ್ರು. ಎಲ್ಲಿ ಹೋದ್ರು ಇವರು? ನಿನ್ನೆ ರಾತ್ರಿಯಿಂದ ನನ್ನೊಳಗಿದ್ದ ಯಾವುದೋ ಒಂದು ಶಕ್ತಿ ನಾನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಮೃತ ಅವ್ರ ವರ್ತನೆ ಕೂಡ ನನ್ನಿಂದ ಏನೋ ಮುಚ್ಚಿಡ್ತಿರೋ ಹಾಗಿತ್ತು. ಆದರೆ ಏನನ್ನು ಕಳ್ಕೊಂಡಿದ್ದೀನಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿ ಏನೋ ವಿಶೇಷವಾದ ಘಟನೆ ನಡೆದಿದೆ. ಆದರೆ ಅದೇನು ಅಂತ ನೆನಪಿಗೂ ಬರ್ತಾ ಇಲ್ವಲ್ಲ. ನೀವೇ ನನ್ನನ್ನು ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ? ನಂಬಿಕೆ ಅನ್ನೋ ಪದ ನಿನ್ ಬಾಯಲ್ಲಿ ಬಂದ್ರೆ ಆ ಪದಕ್ಕೆ ಅವಮಾನ ಆಗುತ್ತೆ. ನೀನು ನಾಗಿಣಿ, ನೀನ್ ವಿಷದ ಹುಳು ಅಂತ ಎಲ್ಲರೂ ಹೇಳಿದ್ರು ನಾನು ಅವ್ರಗಳ ಮಾತನ್ನ ನಂಬದೆ ನಿನ್ ಪರವಾಗಿ ನಿಂತೆ ನೋಡು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದಕ್ಕೆ ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟೆ ತಾಯಿ ನೀನು. ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನೀವು ನನಗೆ ತಾಯಿ ಸ್ಥಾನದಲ್ಲಿ ಇರೋರು. ನೀವೇ ಈ ರೀತಿ ಹೇಳಿದ್ರೆ ಹೇಗತ್ತೆ? ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ನೋಡು, ಇನ್ನು ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಬಾಯಿ ಮಾತಿಂದ ಸಂಬಂಧಗಳು ಮುರಿದು ಹೋಗೋ ಹಾಗಿದ್ರೆ ತಂದೆ ತಾಯಿ ಬಂಧು ಬಳಕನ್ನು ಇಂಥ ಅಪೂರ್ವವಾದ ಸಂಬಂಧಗಳು ಈ ಭೂಮಿ ಮೇಲೆ ಇರ್ತಾನೆ ಇರ್ಲಿಲ್ಲ ಅಲ್ವಾ ಅತ್ತೆ? ನಿನ್ನ ಕಂತೆ ಪುರಾಣನ ನನ್ನೆದುರಿಗೆ ಓದ್ರಕ್ ಬರ್ಬೇಡ. ಅದನ್ನ ಕೇಳುವಷ್ಟು ಪುರ್ಸತ್ತಾಗ್ಲಿ ತಾಳ್ಮೆ ಆಗ್ಲಿ ನನ್ನಲ್ಲಿಲ್ಲ. ಇನ್ನು ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಅನ್ಸುತ್ತೆ. ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ತಾನೆ? ಇನ್ನು ಹೊರಡ್ತಾ ಇರು. ಅತ್ತೆ, ಹೋಗೋದಕ್ಕಿಂತ ಮುಂಚೆ ಒಂದು ಮಾತು. ಸರಿ, ಅದೇನಂತ ಹೇಳು. ನಮ್ಮ ನಾಗಲೋಕದ ಪ್ರಾಣಶಕ್ತಿಯಾಗಿರೋ ನಾಗಮಣಿ, ಅದರ ಬಗ್ಗೆ ನಿಮಗೇನೋ ಗೊತ್ತು ಅಂತ ಶಾಸ್ತ್ರಗಳು ಹೇಳಿದ್ರು. ಅದನ್ನ ಕೇಳೋಣ ಅಂತ ಬಂದೆ. ನಾಗಮಣಿನ ಅದೆಲ್ಲಿತ್ತು? ನಿನ್ನೆ ರಾತ್ರಿ ಕಾಡಿನಲ್ಲಿ ನಾಗಮಣಿನ ನಾನು ಶಿವಲಿಂಗದ ಮೇಲೆ ಇಟ್ಟಿದ್ದೆ. ಆದರೆ ಯಾರೋ ದುಷ್ಟರು ಅದನ್ನ ಕತ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು ಅನ್ನೋದು ನಿಮಗ್ ಗೊತ್ತು ಅಂತ ಶಾಸ್ತ್ರಿಗಳು ಹೇಳಿದ್ರು. ಇಲ್ಲ, ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಶಾಸ್ತ್ರಿಗಳು ಸುಳ್ಳು ಹೇಳ್ತಾರ? ಅದು ನನಗೆ ಗೊತ್ತಿಲ್ಲ. ಅತ್ತೆ, ನಾನು ಮಾಡಿಲ್ಲಿರೋ ತಪ್ಪನ್ನ ಮಾಡಿದ್ದೀನಿ ಅಂತ ಅನ್ಕೊಂಡು ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರನ ನನಗೆ ಹೇಳದೆ ಇರಬೇಡಿ. ದಯವಿಟ್ಟು ದಯವಿಟ್ಟು ಹೇಳಿ ಅತ್ತೆ. ಶಾಸ್ತ್ರಿಗಳು ನಾಗಮಣಿ ಬಗ್ಗೆ ನಿಮಗೆ ನಿಖರವಾಗಿ ಗೊತ್ತು ಅಂತ ಹೇಳಿದ್ದಾರೆ. ನಿಮ್ಮ ಕೈ ಮುಗಿತೀನಿ, ನಾಗಮಣಿ ಎಲ್ಲಿದೆ ಅಂತ ಹೇಳಿ ಅತ್ತೆ. ಅಂದ್ರೆ ಶಾಸ್ತ್ರಿಗಳು ನಾಗಮಣಿ ನನ್ನ ಹತ್ರನೇ ಇದೆ ಅಂತ ಹೇಳಿದಾರ? ಹೌದು, ನಾಗಮಣಿ ನನ್ನ ಹತ್ರನೇ ಇದೆ.
ರುದ್ರ, ವಿಷ್ಣು, ಬಾಬಾ ಇದ್ಕಿದ್ದಾಗೆ ನೀವಿಲ್ಲಿ? ಕಾರಣ ಇಲ್ಲದೆ ನೀವೆಲ್ಲೂ ಹೋಗೋದು ಇಲ್ಲ ಬರೋದು ಇಲ್ಲ ಅಂತ ಗೊತ್ತು ನಮಗೆ. ಆದರೆ ಹೀಗೆ ಇದ್ದಕ್ಕಿದ್ದಾಗೆ ನಮ್ಮನೆಗೆ ಬಂದಿದ್ದೀರಾ ಅಂತಂದ್ರೆ ಯಾವುದೋ ಬಲವಾದ ಕಾರಣ ಇರಲೇಬೇಕು. ಅದೇನು ಅಂತ ಹೇಳಿ ಬಾಬಾ. ನಿನ್ನೆ ನಾಗಮಣಿ ನಮ್ಮ ಕೈ ತಪ್ಪೋಗಿದ್ದಕ್ಕೋ ನೀವಿಲ್ಲಿಗೆ ಬಂದಿರೋದಕ್ಕೂ ಏನೋ ಸಂಬಂಧ ಇದೆ. ನಾಗಮಣಿ ಯಾರ ಹತ್ರ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅದು ಯಾರು ಅಂತ ಹೇಳಿ ಅವ್ರ ಕೈಯನ್ನು ಕತ್ತರಿಸಾಕ್ಬಿಡ್ತೀನಿ. ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಬಾಬಾ? ಅಲ್ಲ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಾಗಮಣಿ ಈಗ ನಿಮ್ಮ ಮನೆಯಲ್ಲೇ ಇದೆ. ಏನು ಹೇಳ್ತಾ ಇದ್ದೀರಾ ಬಾಬಾ? ನಿನ್ನೆ ಕಾಡಿಗೆ ಬಂದು ಒಬ್ಬ ಹೆಂಗಸು ನಾಗಮಣಿನ ಕತ್ಕೊಂಡು ಹೋದ್ಲು ಅಂತ ಹೇಳದ್ನಲ್ಲ, ಅದು ಬೇರೆ ಯಾರು ಅಲ್ಲ, ನಿಮ್ಮ ಮನೆಯಲ್ಲಿರೋ ಒಬ್ಬ ಹೆಂಗಸೆ. ನೀವು ಹೇಳೋದು ನಿಜ ಆದರೆ ನಮ್ಮ ಮನೇಲಿರೋದು 3 ಜನ ಹೆಂಗಸು. ಒಂದು ನಮ್ಮಮ್ಮ, ಒಂದು ಅತ್ತಿಗೆ, ಮತ್ತೆ ಆ ಚಿತ್ರ. ಮನೆಯಲ್ಲಿರೋ ಹೆಂಗಸರನ್ನ ಹೊರಗೆ ಬರೋದಕ್ಕೆ ಹೇಳಿ. ಕದ್ದಿದ್ದು ಯಾರು ಅನ್ನೋದು ಈಗ ಹೊರಗೆ ಬರುತ್ತೆ. ಅಮ್ಮ, ಅತ್ತಿಗೆ, ಅಮ್ಮ. ನಿನ್ನೆ ಕಾಡಿಗೆ ಹೋಗಿ ನಾಗಮಣಿಯನ್ನ ಕದ್ಕೊಂಡು ಬಂದಿದ್ದು ಯಾರು? ನಾವು ಯಾರು ಅಲ್ಲ ಬಾಬಾ. ತ್ರಿವೇಣಿ ಅಮ್ಮ, ನನಗೆ ಸುಳ್ಳು ಹೇಳಿ ಇಲ್ಲಿಂದ ಸಾಗ ಹಾಕ್ಬೋದು ಅಂತ ತಿಳ್ಕೊಬೇಡಿ. ಅದು ಅಸಾಧ್ಯವಾದದ್ದು. ಬಾಬಾ, ಯಾವತ್ತೂ ನಾವು ನಿಮಗೆ ಸುಳ್ಳು ಹೇಳೇ ಇಲ್ವಲ್ಲ. ನಾಗಮಣಿ ನಿಮ್ಮಲ್ಲೇ ಯಾರೋ ಒಬ್ರಲ್ಲಿ ಇದೆ ಅನ್ನೋದು ನಿಖರವಾಗಿ ಸೂಚನೆ ಕೊಡ್ತಾ ಇದೆ. ಹಾಗೆ ನಿಮ್ಮಲ್ಲಿ ಯಾರೋ ಒಬ್ರು ಬಂದು ಕಾಡಿನಲ್ಲಿ ಅದನ್ನ ಕತ್ಕೊಂಡು ಬಂದಿದ್ದು ಸಹ ಸತ್ಯ. ಅದಕ್ಕೆ ಆ ಶಾಸ್ತ್ರೀಯ ಕುಮ್ಮಕ್ಕು ಸಹ ಇದೆ ಅಂತ ನನಗೆ ಗೊತ್ತಾಗಿದೆ. ಹಾಗೆ ನಾಗಮಣಿ ಬೇರೆಲ್ಲೋ ಹೊರಗಡೆ ಇಲ್ಲ, ನಿಮ್ಮ ಮನೆಯಲ್ಲೇ ಇದೆ ಅನ್ನೋದು ನನಗೆ ಗೊತ್ತು. ಬಾಬಾ, ನಾಗಮಣಿ ನಮ್ಮನೆಯಲ್ಲಿದೆಯಾ? ಹೌದು ವಿಷ್ಣು, ನಿನ್ನ ಮಾತು ಅಕ್ಷರ ಸಹ ಸತ್ಯ. ಬಾಬಾ, ಅದು ಎಲ್ಲಿದೆ, ಯಾರ ಹತ್ರ ಇದೆ ಅಂತ ಹೇಳಿ, ನಾನು ಹೋಗಿ ತರ್ತೀನಿ. ನಾಗಮಣಿ ವಿಶೇಷತೆನೇ ಅದು. ಅದು ಎಲ್ಲೇ ಇದ್ರೂ ತಾನು ಇಲ್ಲೇ ಇದ್ದೀನಿ ಅಂತ ನಿಖರವಾಗಿ ಯಾರಿಗೂ ತಿಳಿಸೋದಿಲ್ಲ. ಅದು ಯಾರ ವಶದಲ್ಲಿರುತ್ತೋ ಅವರ ಮಾತನ್ನ ಮಾತ್ರ ಕೇಳೋದು. ಆದರೆ ಒಂದು ಮಾತು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗಮಣಿ ಯಾರ ಹತ್ರ ಇದೆ, ಯಾರು ಕದ್ದಿದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಗೊತ್ತಾದ್ಮೇಲೆ ಅವರಿಗಿದೆ ಮಾರಿ ಹಬ್ಬ.
ಜೈ ಮಹಾಕಾಳ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾನು ಛಲದಲ್ಲಿ ಚಾಣಕ್ಯ, ಹಠದಲ್ಲಿ ವಿಶ್ವಾಮಿತ್ರ, ಕೋಪದಲ್ಲಿ ಜಮದಗ್ನಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈ ಎರಡು ಕೋಣೆಯಲ್ಲಿ ನಾಗಮಣಿ ಇಲ್ಲ ಅಂತ ಕ್ಷಣ ನಾನು ಈ ಮನೆಯಿಂದ ಸೋತು ಶರಣಾಗಿ ಹೋಗ್ತೀನಿ ಅಂತ ಅನ್ಕೋಬೇಡಿ. ನಾಗಮಣಿ ನನ್ನ ಕೈವಶ ಆಗೋವರೆಗೂ ಇಲ್ಲೇ ಇರ್ತೀನಿ. ಇದೇ ಸತ್ಯ. ಬಾಬಾ ಹೇಳ್ದಾಗೆ ನೀನೇನಾದ್ರೂ ಕಾಡು ಹೋಗಿ ನಾಗಮಣಿನ ತಗೊಂಡ್ ಬಂದ್ಯಾ? ಅತ್ತಮ್ಮ, ನಾನು ಯಾಕೆ ಕಾಡಿಗೆ ಹೋಗಿ ಆ ನಾಗಮಣಿನ ತಗೊಂಡು ಬರಲಿ? ಅದರಿಂದ ನನಗೇನು ಲಾಭ? ನೋಡಿ ಹೇಮ, ಬಾಬಾ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅವ್ರು ತುಂಬ ನಿಖರವಾಗಿ ಹೇಳ್ತಾ ಇದ್ದಾರೆ. ನಾಗಮಣಿ ನಮ್ಮನೇಲೇ ಇದೆ, ಅದು ನಮ್ಮನೆ ಹೆಣ್ಮಕ್ಳಿಗೆ ಹೋಗಿ ತಂದಿದ್ದಾರೆ ಅಂತ. ನಾನಂತೂ ನಿನ್ನೆ ಮನೆಯಿಂದ ಹೊರಗಡೆ ಹೋಗಿಲ್ಲ. ಏನು ಚಿತ್ರ, ತಲೆನೋವುಂತ ರೂಮಿಗೆ ಸೇರ್ಕೊಂಡವಳು ಇನ್ನೂ ಹೊರಗಡೆನೇ ಬಂದಿಲ್ಲ. ಪಾಪ ಮಣಿ, ಅವಳಿಗೆ ನಾಗಮಣಿ ಏನು ಅಂತಾನೆ ಗೊತ್ತಿಲ್ಲ. ಅಂದರೆ ನೆನ್ನೆ ರಾತ್ರಿ ನೀನೇ ನಾಗಮಣಿನ ತಂದಿರಬೇಕು. ನಿಜನಾ? ಅತ್ತೆಮ್ಮ, ನಾನು ಯಾವಾಗ ತಾನೇ ನಿಮಗೆ ಸುಳ್ಳು ಹೇಳಿದ್ದೀನಿ? ಸುಳ್ಳು ಹೇಳಿ ಸಾಧಿಸೋಂಥದ್ದಾದ್ರೂ ಏನಿದೆ ಹೇಳಿ ನನಗೆ. ನೋಡು, ನೀನೇ ನಾಗಮಣಿನ ಅವ್ರ ಕೈ ಕೊಟ್ಬಿಟ್ರೆ ನಿನಗೆ ಬದುಕೋ ಅವಕಾಶ ಸಿಗುತ್ತೆ. ಒಂದು ವೇಳೆ ಅದೇನಾದರೂ ಬಾಬನ ಕೈಗೆ ಸಿಕ್ಕಿ ಅದು ನೀನೇ ತಂದಿದ್ಯಾ ಅಂತ ಗೊತ್ತಾದರೆ ಅವ್ರು ಯಾರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಈ ಮಾತನ್ನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ನಿಮ್ಮ ಮನೆಯನ್ನೆಲ್ಲ ಹುಡುಕಿದ್ದಾಯ್ತು, ನಾಗಮಣಿ ಎಲ್ಲೂ ಕಾಣುತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ ನಾಗಮಣಿ ಇದೇ ಕೋಣೆಯಲ್ಲಿದೆ. ಈ ಕೋಣೆನಲ್ಲ, ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಬಾಬಾ. ಇಷ್ಟು ನಿಖರವಾಗಿ ಹೇಗೆ ಹೇಳ್ತಾ ಇದೀಯಾ? ಯಾಕೆಂದ್ರೆ ಇದು ಹೇಮನ್ ರೂಮು. ಇದೆಲ್ಲ ಹೇಗ್ ಸಾಧ್ಯ ಬಾಬಾ? ನಾಗಮಣಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ರುದ್ರ. ಆದ್ರೆ ಇದು ಈ ರೀತಿ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಒಂದು ಮಾತು ಘಂಟಾಘೋಷವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾಗಮಣಿ ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ವಶ ಆಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ತಗೋಬಹುದು ಅಷ್ಟೇ. ಆದ್ರೂ ನಾಗಮಣಿಯನ್ನ ಪಡ್ಕೊಳ್ಳೋ ನಮ್ಮ ಕನಸು ದೂರ ಆಯ್ತಲ್ಲ ಬಾಬಾ. ಮತ್ತೆ ನಿರಾಶೆನ ಒಳಗಡೆ ಇಟ್ಕೊಂಡ್ರೆ ನಿಷ್ಪ್ರಯೋಜಕರಾಗೋಗ್ತೀವಿ. ಉತ್ಸಾಹ ಒಂದೇ ನಮ್ಮನ್ನ ಉನ್ನತಿ ಕಡೆಗೆ ಕರ್ಕೊಂಡು ಹೋಗೋದು, ತಿಳ್ಕೊ.
ತಕ್ಷಣ ಕತ್ತಲಾಗೋಯ್ತು, ಇನ್ಯಾವತ್ತು ಸೂರ್ಯ ಉದಯಿಸೋದೇ ಇಲ್ಲ ಅಂತ ತಿಳ್ಕೊಂಡ್ರೆ ಜಾಣರು ಅಂತ ಹೇಳಲ್ಲ, ಮೂರ್ಖರು ಅಂತ ಹೇಳ್ತಾರೆ. ಇವತ್ತು ಈ ಕ್ಷಣದಲ್ಲಿ ಜಯ ಸಿಕ್ಕಿರ್ಬೋದು, ಆದ್ರೆ ಅದು ಶಾಶ್ವತ ಅಲ್ಲ. ನನಗೆ ನಿಶ್ಚಳವಾಗಿ ಗೊತ್ತಿದೆ, ನಿಮ್ಮಲ್ಲೇ ಯಾರೋ ಒಬ್ರು ನಾಗಮಣಿನ ಕದ್ದು ಇಲ್ಲಿಗೆ ತಂದಿರೋದು. ಇವತ್ತು ಹೇಗೋ ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ನನ್ನ ಕೈಗೆ ಸಿಕ್ಕಾಕೊಳ್ಳೇಬೇಕು. ಆಗ ಮಾತ್ರ ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಗುರುಗೆ ತಿರುಮಂತ್ರ ಹಾಕೋದು ಪಾಪ ಅಲ್ಲ, ಮಹಾಪಾಪ. ಈ ಪಾಪ ಕೂಪದಲ್ಲಿ ಸಿಲುಕಿ ನೀವು ಒದ್ದಾಡಲೇಬೇಕು, ಇದೇ ಸತ್ಯ. ಜೈ ಮಹಾಕಾಲ. ಬಾಬಾ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮ ಮನೆ ಹೆಂಗಸರ ಮೇಲೆ ಒಂದು ಕಣ್ಣಿಟ್ಟಿರು. ಸರಿ ಬಾಬಾ. ನಿಜ ಹೇಳು ಹೇಮಾ, ನಾಗಮಣಿನ ಎಲ್ಲಿಟ್ಟಿದೀಯಾ? ಅದೇನೋ ಹೇಳ್ತಾರಲ್ಲ, ಹೋಗಿ ಬಂದು ಮಂಗಳಾರತಿ ಮಾಡಿದ್ರು ಅಂತ ಹಾಗಾಯ್ತು. ಇಷ್ಟೊತ್ತವರೆಗೂ ಬಾಬಾ ಕೇಳ್ಬಿಟ್ಟು ಹೋದ್ರು, ಈಗ ನೀನ್ ಬಂದಿದ್ಯಾ ಕೇಳಕ್ಕೆ? ಏಯ್ ಮುತ್ಕೆ, ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೊಳ್ತೀಯ? ನಾನು ಬಾಯಿ ಮುಚ್ಕೊಂಡಿರ್ತೀನಿ, ಅವ್ರು ಹೇಳ್ತಾರೆ ಪ್ರಾಣ ಬಿಡು ಅಂತ. ನೀನ್ ಪ್ರಾಣ ಬಿಡ್ತೀಯಾ? ನಾವು ಪ್ರಾಣ ಬಿಡೋರಲ್ಲ, ತೆಗ್ಯೋರೋ. ಅದ್ಯಾಕೆ ಪರೋಕ್ಷವಾಗಿ ಹೇಳ್ತಿದ್ಯಾ? ನೇರವಾಗಿ ಹೇಳು. ಈ ಮುದುಕಿ ಹತ್ರ ಏನೋ ಮಾತು ಮುಗಿಸೋಳ. ಅಣ್ಣ ತಮ್ಮದಿರಿಬ್ರು ಯಾವಾಗ್ಲೂ ಮುಗಿಸೋದ್ರಲ್ಲಿ ಮಣ್ಣು ಮಾಡೋದ್ರಲ್ಲೇ ಇರ್ತೀರಾ ಅಲ್ವಾ? ಮಾತಾಡಬೇಡ ಹೇಮಾ. ನಾಗಮಣಿನ ಎಲ್ಲಿಟ್ಟಿದೀಯಾ ಹೇಳು. ಅಯ್ಯೋ ದೇವ್ರೆ, ನಾಗಮಣಿ ಹೇಗಿದೆ ಅಂತ ಸಹ ನೋಡಿಲ್ಲ ನಾನು. ನಾಗಮಣಿ ಅಕಸ್ಮಾತ್ ನನ್ನ ಹತ್ರ ಇದ್ದಿದ್ರೆ ಅದು ಬಾಬನ್ ದೃಷ್ಟಿಗೆ ಗೊತ್ತಾಗದೆ ಇರ್ತಿತ್ತ ಹೇಳಿ? ಆಗ್ಲಿಂದನೂ ನಾನು ಅದನ್ನೇ ಬಡ್ಕೋತಾ ಇರೋದು, ನಾಗಮಣಿ ಇವಳ ಹತ್ರ ಇಲ್ಲ 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 ಅಂತ. ಹಾಗಾದ್ರೆ ನಾಗಮಣಿ ಇಲ್ಲೇ ಇದೆ ಅಂತೇಳಿ ಬಾಬಾ ಯಾಕೆ ಇಲ್ಲಿಗೆ ಬಂದಿದ್ರು? ಹೋಗಿ ಬಾಬನ್ನೇ ಕೇಳು.